ಮನಮೋಹಕ ಇದು ಟಾಕ್ಸಿಕ್ ಚಿತ್ರದ ಮತ್ತೊಂದು ಹಾಡು. ಎರಡನೇ ಹಾಡಿನ ಮೊದಲ ಸಾಲಿನ ಮೊದಲ ಪದ ಮನಮೋಹಕ ಅಂತೇಳಿ ತುಂಬಾ ಏನಪ್ಪ ಮೋಹಕವಾಗಿ ಇದೆ, ಜೊತೆಗೆ ಆಕರ್ಷಕವಾಗಿ ಇರುವಂಥದ್ದು. ಇಲ್ಲಿ ಅತಿಯಾದ ಪ್ರೀತಿ ಅಥವಾ ಅತಿಯಾದ ಪ್ರಣಯ ಅಂತ ಹೇಳಿ ಬಣ್ಣಿಸ್ಬೋದೇನೋ. ಯಾಕಂದ್ರೆ ವೈಲ್ಡ್ ಕ್ಯಾರೆಕ್ಟರ್ ಯಶ್ ಅವ್ರದ್ದು, ರಾಯ ಅನ್ನುವಂಥ ಕ್ಯಾರೆಕ್ಟರ್. ತಾರಾ ಸುತಾರಿಯಾ ಅವರ ಒಂದು ಜೊತೆಗಿನ ರೊಮ್ಯಾನ್ಸ್ ಅಥವಾ ಪ್ರೀತಿ ಅದು ಇಲ್ಲಿ ಪೀಕಲ್ಲಿದೆ. ಇದನ್ನ ನೋಡಿದವರು ವೈಲ್ಡ್ ರೊಮ್ಯಾನ್ಸ್ ಅಂತ ಹೇಳ್ಬೋದು. ಆ ಥರದ ಒಂದು ರೊಮ್ಯಾನ್ಸ್ ಇರುವಂತಹ ಹಾಡು. ವೈನ್ ಹಿಡ್ಕೊಂಡು ಸೀದಾ ಹಾಲಿಗೆ ಬರಲ್ಲ, ಬೆಡ್ರೂಮಿಗೆ ಬರಲ್ಲ, ಬಾತ್ ಟಬ್ ಇರುವಂತಹ ಸ್ನಾನದ ಗ್ರಹ ಏನಿದೆ ಅಥವಾ ಸ್ನಾನದ ಮನೆ, ಅಲ್ಲಿ ಬರುವಂತಹ ರಾಯ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಕೈಯಲ್ಲಿರುವಂತಹ ವೈನ್ ಬಾಟಲನ್ನು ಓಪನ್ ಮಾಡಿ ಸೀದಾ ತಾರಾ ಸುತಾರಿಯ ಸ್ನಾನ ಮಾಡ್ತಿರೋ ಟಬ್ಬಲ್ಲಿ ಕೂಳ್ತಾರೆ. ಸೊ ಅಲ್ಲಿಂದ ಮುಂದೆ ಆಗುವಂಥದ್ದು ರಸಗಳಿಕೆ. ಸೊ ಇದು ಹಾಡಿನ ಒಟ್ಟು ಚಿತ್ರಣ. ಇದನ್ನ ಹಾಡಿದವರು ಸಿದ್ಧಾರ್ಥ ಬಸ್ರೂರವರು, ಅದವರು ಪ್ರಮೋದ್ ಮರವಂತೆ ಅವರ ಸಾಲುಗಳಲ್ಲಿ. ಸೊ ಸಾಫ್ಟ್ನೆಸ್ ಇರುತ್ತೆ, ಸೊ ಪ್ರೀತಿ ಇರುತ್ತೆ. ಆ ಪ್ರೀತಿ, ಆ ಸಾಫ್ಟ್ನೆಸ್, ಆ ಮೋಹಕತೆ ಸಾಲುಗಳಲ್ಲಿ ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ ವಿಜುವಲಿ ತುಂಬಾ ರಿಚ್ ಆಗಿರುವಂಥದ್ದು, ಒಳ್ಳೆ ಫ್ರೇಮಿಂಗು, ಒಳ್ಳೆ ಶಾರ್ಟ್ಸ್ ಇಟ್ಟಿರುವಂಥದ್ದು. ಯಶ್ ಅವರು ಅವ್ರ ಹೇರ್ ಸ್ಟೈಲ್, ಲುಕ್ ಆ್ಯಂಡ್ ಫೀಲ್ ಹಾಗೆ ಕಾಸ್ಟ್ಯೂಮ್, ಸೊ ಈ ಎಲ್ಲ ವಿಚಾರದಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ತಾರಾ ಸುತಾರಿಯಾ ಒಬ್ಬ ಇಂಗ್ಲಿಷ್ ಹುಡುಗಿ ತರ ಕಾಣ್ತಾರೆ. ಹಾಲಿವುಡ್ ಮಟ್ಟದ ಸಿನಿಮಾ ಅಲ್ವಾ, ಸೊ ಹಾಗಾಗಿ ನಾಯಕಿಯರನ್ನು ಕೂಡ ಇಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿರುವಂಥದ್ದು. ಸೊ ಎಕ್ಸ್ಪೋಸ್ ಅಂತಲ್ಲ, ಡ್ರೆಸ್ಸಿಂಗ್ ಸೆನ್ಸು ಏನಿದೆ ಅದು ಅಲ್ಲಿಗೆ ಯಾವ ಥರ ಇರುವಂಥದ್ದು. ಸೊ ಇಲ್ಲಿ ತುಂಬಾ ಗಮನಿಸಬೇಕಾಗಿರುವಂಥ ವಿಚಾರ ಏನಂದ್ರೆ, ತಾರಾ ಸುತಾರಿಯಾ ಕಣ್ಣಲ್ಲಿ ಪ್ರೀತಿ ಕಾಣುತ್ತೆ, ರಾಯ ಪಾತ್ರಧಾರಿ ಯಶ್ ಅವರ ಕಣ್ಣಲ್ಲಿ ಸೊ ನಿರೀಕ್ಷೆ, ಬೇರೆ ಥರದ ನಿರೀಕ್ಷೆ ಕಾಣುತ್ತೆ. ಸೊ ಆ ಥರದ ಈ ಒಂದು ಸ್ಟೋರಿ ರಾಯನ ಬದುಕಿನಲ್ಲಿ ಬರುವಂಥ ಹುಡುಗಿಯರು ಇವರು ಅಂತೇಳಿ ಅನ್ಸಕ್ಕೆ ಶುರು ಆಗುತ್ತೆ ಈ ಹಾಡನ್ನ ನೋಡಿದಾಗ, ಪೂರ್ತಿ ಹಾಡು ನೋಡಿದಾಗ. ಸೊ ಆ ಥರದ ವೈಲ್ಡ್ ರೊಮ್ಯಾನ್ಸ್ ಇರುವಂತಹ ಮೋಹಕ ಹಾಡು ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಹೀಗೆ ಬಹುಭಾಷೆಯಲ್ಲೇ ರಿಲೀಸ್ ಆಗಿರುವಂಥದ್ದು. ಪ್ರತಿಯೊಂದು ಭಾಷೆಯಲ್ಲೂ ಈ ಒಂದು ಹಾಡು ತುಂಬ ವಿಶೇಷವಾಗಿ ಸೆಳೆಯುತ್ತೆ ಅನ್ನುವಂಥದ್ದು. ಆದರೆ ಡ್ರಾಬ್ಯಾಕ್ ಅಥವಾ ಇದು ಇಷ್ಟ ಆಗಿಲ್ಲ ಅಂತ ಹೇಳಲಿಕ್ಕೆ ಬರುವಂಥ ಪಾಯಿಂಟ್ಸ್ ಅಂತ ಬಂದರೆ ಅದು ಸ್ಲೋ ಆಯಿತು ಅನ್ನುವಂಥದ್ದು. ಸೊ ಇಂಗ್ಲೀಷ್ ಹಾಡನ್ನು ಸ್ಲೋ ಆಗಿ ಯಾವ ಥರ ನಾವು ಕೇಳ್ತೀವಿ ಆ ಫೀಲು ಈ ಒಂದು ಕನ್ನಡದ ಹಾಡಲ್ಲಿ ನಿಮಗೆ ಆಗುತ್ತೆ. ಸೊ ಇದು ಮೋಹಕ ಟಾಕ್ಸಿಕ್ ಚಿತ್ರದ ಹಾಡು, ಮನಮೋಹಕ ಹಾಡು. ನೋಡ್ಬೋದು. ಸೊ ತಬಾಯಿ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಇದು ಒಂದು ರೀತಿ ಬೆಟರ್ ಅನಿಸುತ್ತೆ. ಯಾಕಂದರೆ ಅದರಲ್ಲಿ ಭಯಂಕರ ಪ್ರೀತಿ, ಪ್ರೇಮ ಎಲ್ಲವೂ ಉತ್ತುಂಗದಲ್ಲಿತ್ತು. ಇಲ್ಲಿ ಸ್ವಲ್ಪ ಸಾಫ್ಟ್ ಆಯ್ತೇನೋ ಅಂತ ಅನ್ಸುತ್ತೆ, ಮತ್ತು ನಿಧಾನ ಆಯ್ತು ಅನ್ಸುತ್ತೆ. ಅದು ಬಿಟ್ಟರೆ ಹಾಡು ಕೇಳ್ಬೋದು, ನೋಡ್ಬೋದು. ಸೊ ತೀರಾ ಏನಪ್ಪಾ ಇದರಲ್ಲಿ ಒಂದೇನೋ ಕತೆ ಇದೆ ಅಂತ ಹೇಳಿ ನಮ್ಗೆ ಅನ್ಸಕ್ಕೆ ಶುರು ಆಗುತ್ತೆ. ಈ ಹಾಡಿನ ಕೊನೆಯಲ್ಲಿ ನಯನತಾರ ಬರ್ತಾರೆ ಯಶ್ ಅವ್ರ ಹತ್ರ. ಸೊ ಆತ್ಮೀಯತೆಯಿಂದ ಅವ್ರ ಕೈ ಹಿಡ್ಕೋತಾರೆ. ಸೊ ಆಗ ಯಶ್ ಅವರು ಸಿಗರೇಟ್ ಸೇರ್ತಿರ್ತಾರೆ. ಅದರ ಸೇದಿದ ಸಿಗರೇಟನ್ನು ನಯನತಾರ ಅವ್ರಿಗೆ ಕೊಡ್ತಾರೆ. ಸೊ ಅವ್ರು ಅದನ್ನು ಸೇರ್ತಾರೆ. ಸೊ ಅವ್ರ ನೋಟ ಒಂದು ಕಡೆ ಎಲ್ಲೋ ನಿಂತಿರುತ್ತೆ. ಸೊ ಏನೋ ದುಃಖ ಅಥವಾ ಏನೋ ಒಂದು ಬೇಸರ, ನೋವು ಎಲ್ಲವೂ ಅವರ ಕಣ್ಣಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.